ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏ ಪಾರ್ಥ, ಹೇ ಬ್ರೋ, ಇವತ್ತಿಗೆ ನೋಡಿದ್ಯಾ? ಹಾ, ಏನೋ ತುಂಬಾ ಅರ್ಜೆಂಟ್ ಇದೆ ಅಂತ ಹೊರಗಡೆ ಹೋದ್ರಲ್ಲ. ಹೊರಗಡೆ ಹೋದ್ರಾ? ಹಾ ಬ್ರೋ, ಐ ಆಮ್ ಜಸ್ಟ್ ಗೆಟಿಂಗ್ ಅ ಕಾಲ್. ಹಲೋ, ಹೇ ಮ್ಯಾನ್, ವಾಟ್ಸ್ ಅಪ್? ಪಾರ್ಟಿ ಇಟ್ಕೊಂಡು ಇಷ್ಟೊತ್ತಿನಲ್ಲಿ ಇವ್ರು ಎಲ್ಲಿಗೆ ಹೋಗಿರ್ಬೋದು? ಏ ಡಾರ್ಲಿಂಗ್ಸ್, ಹೋಗಿ ಒಳಗಡೆ. ಗೋ 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 ಗೋ. ಹಾಯ್ ಗೆಳೆಯ. ಏನೋ ಆಗ ನೋಡ್ತಾ ಇದೆಯಾ? ಏನೋ ಗೆಳೆಯ, ಇವತ್ತು ನನ್ನ ಕಣ್ಣಿಗೆ ಸ್ಲಿಮ್ ಆಗಿ ಕಾಣಿಸ್ತಾ ಇದೆಯಾ? ಆನಂದ್, ನಿನ್ ಕಣ್ಣಿಗೆ ಏನೋ ಪ್ರಾಬ್ಲಮ್ ಆಗಿರ್ಬೇಕು, ಒಂದ್ಸರಿ ಟೆಸ್ಟ್ ಮಾಡಿಸ್ಕೊ. ಇವನು ಸ್ಲಿಮ್ ಆಗಿ ಕಾಣ್ತಿದಾನ, ಇನ್ನೂ ಒಂದ್ ರೌಂಡ್ ದಪ್ಪ ಆಗಿದ್ದಾನೆ. ಏ ಏನೋ ಹಾಗೆ ನೋಡ್ತಿದ್ಯಾ? ನಿಜಾನೇ ಹೇಳ್ತಿದ್ದೀನಿ, ನೀನ್ ಇನ್ನೂ ಒಂದ್ ರೌಂಡ್ ದಪ್ಪ ಆಗಿದ್ಯಾ, ಊದ್ಕೋತಾನೆ ಇದ್ಯಾ. ಮತ್ತಿನ್ನೇನು, ಬಾಯಿಗಂತೂ ಸ್ವಲ್ಪನೂ ಕಂಟ್ರೋಲ್ ಅನ್ನೋದೇ ಇಲ್ಲ, ರೆಸ್ಟೇ ಕೊಡಲ್ಲ. ಎಲ್ಲಿ ಭೂಮಿಕಾನ್ ಕರಿ, ಈಗ್ಲೇ ನಿನ್ಗೆ ಡಯಟ್ ಪ್ಲಾನ್ ರೆಡಿ ಮಾಡಿಸಿ ಸ್ಲಿಮ್ ಮಾಡಿಸ್ತೀವಿ. ಅಪರ್ಣ, ಈ ವಿಷಯ ಇಲ್ಲಿಗೆ ಬಿಟ್ಬಿಡು. ಏ ಗೌತಮ್, ಅಲ್ಲ, ಡಯಟ್ ಬಗ್ಗೆ ಹೇಳಿದ್ದಕ್ಕೆ ನೀನ್ ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತಿದ್ಯಾ? ಅಪರ್ಣ, ಈ ಟಾಪಿಕ್ ನಿಲ್ಸೋದು ಹೇಳಿದ್ನಲ್ಲ. ಸರಿ ಬಿಡಪ್ಪ. ಯಾಕೋ ಗೆಳೆಯ, ಸಿಕ್ಕಾಪಟ್ಟೆ ಅಪ್ಸೆಟ್ ಆದಂಗಿದ್ಯಾ? ಏನಾಯ್ತು? ನಥಿಂಗ್. ಸರಿ, ಅದಕ್ಕೆ ಅಲ್ಲಪ್ಪ ವಿಶ್ ಮಾಡಬೇಕು ಬರ್ತಡೆಗೆ. ವಿಶ್ ಮಾಡಪ್ಪ ಅದಕ್ಕೆ. ಬಾಸ್ ಎಂಟಿನ ಚೆನ್ನಾಗಿ ಭೂಮಿ ಅಂತಾನೆ ಕರೀತಾನೆ. ಬಾಸ್ ಎಂಟಿನ ಆ ರೀತಿ ಕರೆಯೋದಕ್ಕೆ ಮೀಟರ್ ಇರಬೇಕು, ಇಲ್ಲ ಮ್ಯಾಟ್ ಇರಬೇಕು. ಒಟ್ನಲ್ಲಿ ನಮ್ಗೆಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್. ಗೆಳೆಯ, ಯಾಕೋ ಸಿಕ್ಕಾಪಟ್ಟೆ ಡಲ್ ಆಗಿದ್ಯಾ? ನನ್ನ ಹತ್ರ ನೀನೇನು ಹೇಳಬೇಕು ಅಂತಿದ್ಯಾ ತಾನೆ? ಏನು ಹೇಳ? ನೀನು ನನಗೇನೋ ಹೇಳಬೇಕು ಅಂತಿದ್ಯಾ ಅಲ್ವಾ? ಫಸ್ಟ್ ಅದನ್ನ ಹೇಳು. ನಾನು ಹೆಂಗೆ ಹೇಳೋ ಗೆಳೆಯ? ದೇವ್ರಂತ ಅತಿಗೆ ಬಗ್ಗೆನೇ ಜನ ತಪ್ಪಾಗಿ ಮಾತಾಡ್ತಾ ಇದ್ರೆ ನಾನು ಅದನ್ನ ಯಾವ ಬಾಯಿಲಿ ಅಂತ ಹೇಳು? ನೀನು ಮಾತಾಡದೇ ಇದ್ರು ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗುತ್ತೆ ಕಣ. ಯಾಕೆ ಸುಮ್ಮನಾಗ್ಬಿಟ್ಟೆ? ಹೇಳು. ಏನಿಲ್ಲ ಗೆಳೆಯ, ಅದೇ ಅತ್ತಿಗೆಗೆ ಬರ್ತ್ಡೇ ಗಿಫ್ಟ್ ಅಂತ ಏನು ಕೊಡ್ತಿದ್ಯಾ? ನಾನು ಅವತ್ತೇ ಹೇಳಿದ್ನಲ್ಲ, ಇವತ್ತು ಹೇಳ್ತಾ ಇದ್ದೀನಿ. ನಾನಿವತ್ತು ಭೂಮಿಕಾ ಕೊಡೋ ಗಿಫ್ಟು ಲೈಫ್ ಲಾಂಗ್ ಅವ್ರ ಜ್ಞಾಪಕದಲ್ಲಿ ಇಟ್ಕೋತಾರೆ. ಆ ಥರದ ಗಿಫ್ಟ್ ಅದು. ಓಹೋ, ಏನಪ್ಪ ಅಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ಯಾ? ಅಂಥದ್ದೇನು ಕೊಡ್ತಾ ಇದೆಯೋ? ಅದು ಹೇಳೋದಲ್ಲ, ನೋಡೋದು. ನೋಡ್ತಾ ಇರೋ, ನಿನಗೆ ಗೊತ್ತಾಗುತ್ತೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವೆಲ್ಲ ಡಾಲ್ಟನ್ ಬಗ್ಗೆ ಕೇಳಿರ್ತೀರ, ಪರಮಾಣು ವಿಜ್ಞಾನದ ಪಿತಾಮಹ. ಆದರೆ ಸಾವಿರಾರು ವರ್ಷದ ಹಿಂದೆ ಪರಮಾಣುವಿನ ಬಗ್ಗೆ ವಿವರವಾಗಿ ಹೇಳಿದವನು ಮಹರ್ಷಿ ಕಣಾದ. ಪೈಥಾಗೊರಸ್ ಥಿಯರಂ ಬಗ್ಗೆ ಕೇಳಿರ್ತೀರ, ಆದರೆ ಅದಕ್ಕೂ 100 ವರ್ಷಗಳ ಹಿಂದೆ ಸುಳ್ವ ಸೂತ್ರದ ಮೂಲಕ ಅದನ್ನು ಬರೆದವರು ಬೋಧಾಯನ. ಭಾಸ್ಕರಾಚಾರ್ಯ ಸಿದ್ಧಾಂತ ಶಿರೋಮಣಿ ಅನ್ನೋ ಗಣಿತದ ಪುಸ್ತಕ ಬರೆದು ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ನೀಡಿರುವಂಥ ಮೂಲ ಕಾರಣಕರ್ತರು. ಅಧ್ಯಯನದ ಪ್ರಕಾರ ಅವರು ನಮ್ಮ ಬಿಜಾಪುರದವರು. ಬರೀ ಗಣಿತ ವಿಜ್ಞಾನ ಮಾತ್ರ ಅಲ್ಲ, ಹೆಣ್ಮಕ್ಳ ಅತ್ಯಾಪ್ತ ಲೋಹ ಚಿನ್ನ, ಯಾವುದೇ ಲೋಹವನ್ನು ಬಳಸಿಕೊಂಡು ಚಿನ್ನವನ್ನು ಹೇಗೆ ಮಾಡಬೇಕೆಂಬುವ ಕಲೆ, ಅದನ್ನು ಕರಗತ ಮಾಡ್ಕೋಬೇಕೆಂಬ ವಿಜ್ಞಾನಿ ನಾಗಾರ್ಜುನ. ಚಿನ್ನದ ಲೇಪನವನ್ನು ಬಳಸಿ ಒಡವೆಗಳನ್ನು ಹೇಗೆ ತಯಾರು ಮಾಡಬೇಕೆಂಬ ಜ್ಞಾನ ಅವರು ಬರೆದ ರಸರತ್ನಾಕರ ಗ್ರಂಥದಲ್ಲಿದೆ. ಅಷ್ಟೇ ಅಲ್ಲ, ವೈದ್ಯಕೀಯ ಲೋಕದಲ್ಲೂ ಘಟಾನುಘಟಿಗಳಿದ್ದಾರೆ. ಸುಶ್ರುತ, ಆ ಕಾಲದ ಸರ್ಜನ್, ಅವರ ಸುಶ್ರುತ ಸಂಹಿತೆಯಲ್ಲಿ 1100ಕ್ಕೂ ಹೆಚ್ಚಿನ ಕಾಯಿಲೆಗಳು, 24 ವಿವಿಧ ರೀತಿಯ ಜ್ವರಗಳು ಹಾಗೂ
20 ರೀತಿಯ ಮೂತ್ರಕೋಶ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನೀಡಿದ್ದಾರೆ. ಹಾಗೂ 760 ಸಸ್ಯಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಸುಶ್ರುತ ಜಗತ್ತಿನ ಮೊಟ್ಟ ಮೊದಲ ಪ್ಲಾಸ್ಟಿಕ್ ಸರ್ಜನ್. ಶಸ್ತ್ರಚಿಕಿತ್ಸೆಗೆ ಬಳಸುವ 101 ಶಸ್ತ್ರಗಳ ಬಗ್ಗೆಯೂ ಮಾಹಿತಿ ನೀಡಿದ್ದಾರೆ. ಇನ್ನು ಚರಕ ವೈದ್ಯಕೀಯ ವಿಜ್ಞಾನದ ಪಿತಾಮಹ. ಅವರು ಡೈಜೆಸ್ಟಿವ್ ಸಿಸ್ಟಮ್ ಮತ್ತು ಮೆಟಬಾಲಿಸಮ್ ಬಗ್ಗೆ ಅಪಾರವಾದ ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡಿದ್ದಾರೆ. ನೀವೀಗ ಕಾಯಿಲೆಗೆ ಔಷಧಿ ಕೊಟ್ಟರೆ ಸಾಕು ಅಂತ ಹೇಳ್ತೀರಾ, ಆದರೆ ಅವರು ಕಾಯಿಲೆಗೆ ಮೂಲ ಕಾರಣವನ್ನು ಹುಡುಕಿ ಅದನ್ನೇ ನಿರ್ಮೂಲನೆ ಮಾಡ್ತಿದ್ರು. ನಮ್ಮ ಅಗಸ್ತ್ಯ ಮಹರ್ಷಿಗಳು ಕೇವಲ ಮಡಿಕೆ ಇಟ್ಕೊಂಡು ವಿದ್ಯುತ್ನ ಹೇಗೆ ತಯಾರಿಸಬೇಕು ಅನ್ನೋ ಫಾರ್ಮುಲನ ತಮ್ಮ ಮಂತ್ರದ ಮೂಲಕ ತಿಳಿಸಿದ್ರು. ಹಾಗೆ ನೋಡೋಕೆ ಹೋದರೆ ನೀವು ಹೇಳುವಂಥ ಎಷ್ಟೋ ಶ್ಲೋಕಗಳು, ಮಂತ್ರಗಳು, ಅದರಲ್ಲಿ ಭಕ್ತಿಯನ್ನಷ್ಟೇ ನೋಡ್ತಾ ಇದ್ದೀರಾ. ಜ್ಞಾನದ ದಾಹದಿಂದ ನೋಡಿದಾಗ ಅಂತಹ ಶ್ಲೋಕದಲ್ಲಿ ವಿಜ್ಞಾನದ ಎಷ್ಟೋ ಆವಿಷ್ಕಾರಗಳ ಫಾರ್ಮುಲಾಗಳಿದೆ. ಇದೇ ನಮ್ಮ ಸಂಪ್ರದಾಯ, ಇದೇ ನಮ್ಮ ಸಂಸ್ಕೃತಿ. ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ, ವಿಜ್ಞಾನ ಅಂದರೆ ಒಳ್ಳೆಯ ಜ್ಞಾನ ಅಂತ ಅರ್ಥ. ಅದನ್ನು ನಮ್ಮ ಸಂತರು, ಯೋಗಿಗಳು, ಮಹರ್ಷಿಗಳು ತಮ್ಮ ಧ್ಯಾನ ಶಕ್ತಿಯಿಂದ ಸಂಪ್ರದಾಯದ ಮೂಲಕ ನಮಗೆ ಬಿಟ್ಟು ಹೋಗಿದ್ದಾರೆ. ಅದನ್ನು ನಾವು ಪಾಲಿಸ್ಬೇಕು. ಪಾಲಿಸದೇ ಇರೋ ಎಷ್ಟೋ ಸಂಪ್ರದಾಯಗಳು ಈಗ ಉಳ್ಕೊಂಡಿಲ್ಲ. ಆದರೆ ಕೆಲವೊಂದಷ್ಟು ಈಗ ಉಳ್ಕೊಂಡಿದೆ ಅಂದರೆ ಅದಕ್ಕೆ ಅದರದ್ದೇ ಆದ ತೂಕ ಇದೆ ಅಂತ ಅರ್ಥ. ನಮ್ಮನೆ, ನಮ್ಮ ಜನ, ನಮ್ಮ ಮನೆ ಇತಿಹಾಸ, ಇದನ್ನು ನೀವು ತಿಳ್ಕೊಳ್ದೇ ಇರೋದಕ್ಕೆ ವಿದೇಶಿ ವಿಜ್ಞಾನಿಗಳೇ ಶ್ರೇಷ್ಠ ಅಂತ ನಮ್ಮ ದೇಶದ ಜ್ಞಾನ ಭಂಡಾರನ ನೀವುಗಳೆಲ್ಲ ಪ್ರಶ್ನಿಸೋ ಹಾಗಾಗಿದೆ. ಈಗ ನೀವು ನಿಮ್ಮ ಮಕ್ಕಳನ್ನ ಓದೋದಕ್ಕೆ ಫಾರಿನ್ಗೆ ಕಳಿಸ್ತೀರಾ. ಆದರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ದೇಶದ ನಳಂದ ವಿಶ್ವವಿದ್ಯಾಲಯಕ್ಕೆ ಜಪಾನ್, ಕೊರಿಯಾ, ಚೀನಾ, ಮಂಗೋಲಿಯಾ, ಪರ್ಷಿಯಾ ಈ ರೀತಿ ಹಲವಾರು ದೇಶಗಳಿಂದ ವಿದ್ಯಾರ್ಥಿಗಳು ಓದೋದಿಕ್ಕೆ ಬರ್ತಾ ಇದ್ರು. ನಮ್ಮ ಮಣ್ಣಿನ ಸಾರನ ನಾವು ಮೊದಲು ತಿಳ್ಕೊಂಡ್ರೆ ಉತ್ತಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರಿ, ಅದು ಯಾವಾಗ? ಮಾತಾಡಕ್ ಹೋಗದೆ, ನಡೆಯಕ್ ಹೋಗದೆ ಇರೋ ಟೈಮಲ್ಲಿ. ಇಷ್ಟೆಲ್ಲ ಮಾಡಿದ್ ನಿಮ್ಗೆ ನಾನೇನ್ ಮಾಡಿದೆ? ಏನೂ ಮಾಡಿದೆ, ಅಸಹಾಯಕನಾಗಿ ನಿಂತಿದ್ದೀನಿ. ಇನ್ನ ನನ್ನ ಕೈ ಕೊಟ್ಟು ಸುಮ್ಮನೆ ನಿಂತಿರಲ್ಲ. ನಿಮ್ಮ ಸಾವಿಗೆ ಪ್ರತೀಕಾರ ತಗೋತೀನಿ. ನಿಮ್ಮ ಒಂದು ಜೀವಕ್ಕೆ ಪ್ರತಿಯಾಗಿ ಇಡೀ ಸೈನ್ಯನ ನಾಶ ಮಾಡ್ತೇನೆ. ಇದು ನನ್ನ ಪ್ರತಿಜ್ಞೆ. ವೇದಾಂತ ಇಲ್ಲ ಅಂದರೆ ಆಫೀಸ್ ಕೆಲಸ, ಮನೆ ಕೆಲಸ ಎಲ್ಲ ನನ್ನ ತಲೆ ಮೇಲೆ ಬಿದ್ದುಬಿಡುತ್ತೆ. ಅಮ್ಮೋ, ಅಮ್ಮೋ, ಏನು, ಏನಾಯ್ತು? ಅಮ್ಮು, ಅದು ಅಣ್ಣ, ಯಾಕೋ ಗಾಬರಿ ಆಗಿದ್ಯಾ? ಏನಾಯ್ತು? ಗಾಬರಿ ಆಗೋಂಥದ್ದೇನಿಲ್ಲ ಅಮ್ಮು. ಆ ಧ್ರುವ ಇಷ್ಟೊತ್ತಿನಲ್ಲಿ ಬೈಕ್ ತಗೊಂಡು ಎಲ್ಲಿಗೋ ಹೋದ. ಬೈಕ್ ತಗೊಂಡು ಹೋದ್ರಾ? ಅಣ್ಣ, ಮಧ್ಯರಾತ್ರಿ ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋದ್ರು? ಫೋನ್ ಮಾಡಿ ಕೇಳಬೇಕಿತ್ತು. ಅವ್ನು ಹೊರಟಿದ ತಕ್ಷಣ ಕಾಲ್ ಮಾಡಿದೆ ಅಮ್ಮು. ಫೋನ್ ಆಲ್ರೆಡಿ ನಾಟ್ ರೀಚಬಲ್ ಅಂತ ಬರ್ತಿದೆ. ಫೋನ್ ನಾಟ್ ರೀಚಬಲ್ ಬರ್ತಿದ್ಯಾ? ರಾಜಣ್ಣ ಏನಾದರೂ ಬೈಕ್ ರೈಡ್ ಹೋಗ್ತೀನಿ ಅಂತ ಹೇಳಿದ್ರಾ? ಇಲ್ಲ ಅಮ್ಮು, ಅವ್ನು ಹೋಗಿದ್ದ ರೀತಿ ನೋಡಿದ್ರೆ ಯಾವುದೋ ಬೈಕ್ ರೈಡ್ಗೋ ಟ್ರಿಪ್ಗೋ ಹೋಗೋ ಥರ ಇರಲಿಲ್ಲ. ಮತ್ತೆ ಅಮ್ಮು, ಧ್ರುವ ಬೆಳಗ್ಗೆಯಿಂದ ತುಂಬ ಕೋಪದ ಇದ್ದ. ಚಿಕ್ಕಪ್ಪನ ಸಾವಿಂದ ಅವ್ನು ತುಂಬ ಡಿಸ್ಟರ್ಬ್ ಆಗಿದ್ದಾನೆ. ಏನೂ ತಪ್ಪು ಮಾಡಿದಾರೋ ನಮ್ಮ ಮಾವನ ಕುಂದಿರೋ
ಆ ಬೆಟ್ಟಪ್ಪ ಮತ್ತೆ ಅಗ್ನಿನ ಸುಮ್ಮನೆ ಬಿಡಲ್ಲ ಅಂತ ಬೇರೆ ಹೇಳ್ತಿದ್ದ. ಯಾಕೋ ಅವನು ಹಾಗಾದ್ರೆ ರಾಜಣ್ಣ ಬೆಟ್ಟಪ್ಪ ಮತ್ತೆ ಅಗ್ನಿನ ನನಗೂ ಅದೇ ಅನುಮಾನ ಬರ್ತಿದೆ. ಧ್ರುವ ಆ ಬೆಟ್ಟಪ್ಪನ ಮನೆಗೆ ಹೋದ ಅನ್ಸುತ್ತೆ. ಅವನಿಗಿರೋ ಕೋಪಕ್ಕೆ ಅವ್ರನ್ನ ಕೊಂದ್ರು ಕೊಲ್ತಾನೆ. ಇಲ್ಲ ಅಮ್ಮ, ಈ ವಿಷಯ ಇನ್ನೂ ದೊಡ್ಡದಾಗೋ ಮುಂಚೆ ನಾವೇನಾದ್ರೂ ಮಾಡಲೇಬೇಕು. ಹೌದಣ್ಣ, ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾ ಶೋರ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಹುಡುಗಿನ ಹೇಳ್ಕೊಂಡು ಹೋಗ್ತಾ ಇದ್ದೀರಾ ಬಿಡಿ. ಆಗಲ್ಲ ಬಿಡ್ರ. ಮೊದಲೇ ಅವ್ನ ಮೂಡ್ ಸರಿ ಇರಲ್ಲ. ಈಗ ಯಾವ ಮೂಡಲ್ಲಿ ಇರ್ತಾನೋ ಏನೋ. ಯಾಕೆ ನಾನು ಸಿಕ್ಕಾಕೋಬೇಕು ಅಂತ. ಅಜ್ಜಿ ನೀವೆಲ್ಲಿ ಸಿಕ್ಕಾಕೊಳ್ತೀರ ಅಜ್ಜಿ? ನೋಡಿ, ಭೀಮ ಎಷ್ಟೇ ಬಲಶಾಲಿ ಆಗಿದ್ರು ಅವ್ನ ತಾಯಿ ಮುಂದೆ ಬಂದಾಗ ಕೈ ಕಟ್ಟಿ ತಲೆ ತಗ್ಸಿ ನಿಲ್ತಿದ್ದಂತಲ್ಲ. ರೂಪ ಮುಂದುವರಿಸೋಳಂತಾಗು. ಅಪ್ಪಣೆ ಒಡೆಯ. ಭೀಮ ಹೇಗೆ ತನ್ನ ತಾಯಿಗೆ ಗೌರವ ನೀಡುತ್ತಿದ್ದನೋ ಹಾಗೆಯೇ ನಿಮ್ಮ ರಾಮ, ಪ್ರೀತಿಯ ರಾಮ, ನಿಮ್ಮನ್ನು ನೋಡಿದಾಕ್ಷಣ ಭಕ್ತಿಭಾವದಿಂದ ಪುಟಿದೇಳುತ್ತಾನೆ. ಆಗೋದಿಲ್ಲ. ಏನಾಯ್ತು? ಏನಿಲ್ಲ ಅಮ್ಮ, ನೀ ಇಲ್ಲೇ ಇದೆಯಲ್ಲ ಅಂತ ಅನ್ನಿಸ್ತು. ಕಿವೇನಾಯ್ತು? ಅದ ಒಂದ್ ಸ್ವಲ್ಪ ಕಿವಿ ನೋವ್ತಾ ಇತ್ತು. ಡಾಕ್ಟರ್ ಹತ್ರ ಅಯ್ಯೋ ಬೇಡ ಬೇಡ ಬೇಡ, ಏನಿಲ್ಲ, ಹಾಗೆ ಸರಿ ಹೋಗುತ್ತೆ. ಏನಾರ ಮಾತಾಡೋದಿದ್ಯಾ? ಹಾಗೆಲ್ಲ ಏನಿಲ್ಲಪ್ಪ. ಇದೆ ಅಲ್ಲ ಅಂದ್ರೆ ಇತ್ತು ಅಂತ. ಆದ್ರೆ ಮಾತಾಡಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ. ಭಯನಾ? ನನ್ನ ಕಂಡ್ರೆ ನಿನಗೆ ಭಯನಾ? ಅಮ್ಮ, ನಿಂಗೊಂದು ಫ್ಯಾಕ್ಟ್ ಗೊತ್ತು. ಈ ತಾಯಿ ಹಕ್ಕಿ ಗೂಡು ವಾಪಸ್ ಬರುತ್ತೆ ಅಂತ ಮರಿ ಹಕ್ಕಿಗಳಿಗೆ ಭಯನೇ ಆಗಲ್ಲ. ಮರಿ ಹಕ್ಕಿಗಳಿಗೆ ಆಹಾರ ತರಕ್ಕೆ ಹೋಗುವಂಥ ತಾಯಿ ಹಕ್ಕಿಗೂ ಭಯ ಇರಲ್ಲ. ಇನ್ಫ್ಯಾಕ್ಟ್ ತಾಯಿ ಹಕ್ಕಿ ಇರೋದ್ರಿಂದನೇ ಮರಿ ಹಕ್ಕಿಗಳಿಗೆ ಧೈರ್ಯ. ನೀನು ನನ್ನ ಸ್ಟ್ರೆಂತ್ ಅಮ್ಮ. ನನ್ನ ಹತ್ರ ಭಯ ಪಡುವಂಥದ್ದಿದೆ, ಹೇಳು. ಆಹಾ ಆಹಾ, ಎಂಥ ಮಾತು. ಈ ತೆಳ್ಳಗಲ್ಲ, ಮ್ಯಾಟ್ರಿಗೆ ಬನ್ನಿ. ಮ್ಯಾಟ್ರಿಗೆ ಬನ್ನಿ. ಅಲ್ಲ, ಮಾಹಿತಿ ಕೇಳೋಣ ಅಂತ ಬಂದೆ. ಕೇಳೋದಲ್ಲ, ಅದು ಹೇಳೋದು. ಅಲ್ಲ, ಮಾಹಿತಿ ಕೇಳೋದಲ್ಲ, ಹೇಳೋದು. ಅದೇ ರಾಮ್, ನಮ್ಮ ವಿಶ್ವರೂಪ್ ಇದಾನಲ್ಲ, ನನ್ನ ಹೆಸರು ಯಾಕೆ ತಗೊಂಡ್ರಿ ಅಜ್ಜಿ? ಗಲಾಟೆ ಮಾಡ್ಕೊಂಡ್ರಾ? ಚೆನ್ನಾಗೇ ಇದ್ದಾನೆ. ನಾನು ಮನಸ್ಸಲ್ಲಿ ಬೇರೆ ಏನೋ ಅನ್ಕೋತಾ ಇದ್ದೆ. ಈ ಸಲ ನ್ಯೂ ಇಯರ್ ಬರುತ್ತಲ್ಲ, ನಾವೆಲ್ಲ ಸೇರ್ಕೊಂಡು ಫಂಕ್ಷನ್ ಮಾಡಿಬಿಡೋಣವಾ? ಡೆಫಿನೆಟ್ಲಿ. ನಿನಗೆ ಹಾಗೆ ಅನ್ನಿಸ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಮಾಡೋಣ. ಅದ್ರಲ್ಲಿ ಕೇಳೋದೇನು ಬಂತು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ, ನೀನಾದ್ರೂ ಪಾಯಸ ತಿನ್ನಪ್ಪ. ಬೇಡಮ್ಮ. ಯಾಕಪ್ಪ? ಊಟ ಆದ್ಮೇಲೆ ತಿಂತೀಯಾ? ಇಲ್ಲಮ್ಮ, ಯಾಕೋ ಪಾಯಸ ತಿನ್ನೋ ಮನಸ್ಸಿಲ್ಲ. ಯಾಕೆ ಸರ್ತಿ? ನಮ್ಮ ಪುಟಾಣಿ ತಿಂದಿಲ್ಲ ಅಂತ ನೀವು ತಿಂತಾ ಇಲ್ವಾ? ಇಲ್ಲ ದೊಡ್ಡ ಯಜಮಾನ್ರೆ, ನೀವು ಅಷ್ಟು ಪ್ರೀತಿಯಿಂದ ಮಾಡಿದ ಪಾಯಸನ ಮಗು ತಿಂದೇ ಇರೋದಕ್ಕೆ ನಾನೇ ಕಾರಣ ದೊಡ್ಡ ಯಜಮಾನ್ರೆ. ನೀವು ಕಾರಣನಾ? ಏನು ಹೇಳ್ತಾ ಇದ್ದೀರಾ ಸರ್ತಿ? ಕರ್ಕೊಂಡೋಗಿ ಪಾನಿಪುರಿ ಕೊಡಿಸ್ದೆ, ಹೊಟ್ಟೆ ತುಂಬ ತಿಂದು ಖುಷಿ ಪಡ್ತು.
ಒಳ್ಳೆ ಕೆಲಸನೇ ಮಾಡಿದಿರ ಸಾರ್ಥಿ. ನೀವು ಬೇಜಾರು ಮಾಡ್ಕೊಳ್ಳೋ ಯಾವ ಅವಶ್ಯಕತೆನೂ ಇಲ್ಲ. ಪಾಪ ನಾನು ಪಾಯಸ ಮಾಡಿರೋ ವಿಷಯ ನಿಮ್ಗೆ ಹೇಗೆ ಗೊತ್ತಾಗೋಕ್ಕೆ ಸಾಧ್ಯ ಹೇಳಿ? ಇವಾಗ ಪಾಯಸ ತಿಂದು ನಾನು ಹೇಗೆ ಮಾಡಿದ್ದೀನಿ ಅಂತ ಹೇಳಿ. ನೀವಿಬ್ರು ತಿಂದಿಲ್ಲ ಅಲ್ವಾ? ಮಗು ತಿಂದೆ ನಾವು ಹೇಗೆ ತಿನ್ನೋದಕ್ಕಾಗತ್ತೆ ಹೇಳಿ? ಮತ್ತೆ ನೀವೇ ತಿಂದೆ ನಾನು ಹೇಗೆ ತಿನ್ನಲಿ? ನಾನು ಪಾಯಸ ತಿಂತೀನಿ. ಬಂಗಾರಿ, ನೀನ್ ಪಾಯಸ ತಿಂತ್ಯಾ? ಹಾಕೊಡ್ಲಾ? ಯಾಕೋ ತುಂಬಾ ಹೊಟ್ಟೆ ಹಸಿಟ್ಟಿದೆ. ಹಸಿವಾಗ್ತಿದ್ಯಾ? ಅಲ್ಲ ಬಂಗಾರಿ, ಹೊರಗಡೆ ಹೊಟ್ಟೆ ತುಂಬ ಪಾನಿಪುರಿ ತಿಂದಿಯಲ್ಲ, ಆಗ್ಲೇ ಹಸಿವಾಗ್ತಿದ್ಯಾ? ಅಯ್ಯೋ ಅಂಬರಿ ತಾತ, ಏನ್ ತಾತ ನೀವು? ಅಲ್ಲಿ ತಿಂಡಿನ ಯಾರಿಗೂ ಹೇಳ್ಬೇಡ ಅಂದ್ರೆ ಈಗ ನೀವೇ ಹೇಳ್ಬಿಟ್ರಲ್ಲ. ಈಗ ನಮ್ದು ಸೀಕ್ರೆಟ್ ಎಲ್ಲ ಓಪನ್ ಆಯ್ತು. ತಾತ, ನಿಮ್ಗೆ ಯಾವ ಸೀಕ್ರೆಟ್ ಮೇಂಟೈನ್ ಮಾಡಕ್ ಬರಲ್ಲ. ಅರ್ಸನ್ ಕೋಟೆಲ್ ಬೆಳೀತಾ ಇರೋದು ನನ್ನ ಹೊಟ್ಟೆಲ್ ಹುಟ್ಟಿರೋ ಮಗು ಅಂತ ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡು. ಏನು ಯೋಚನೆ ಮಾಡ್ತಿದ್ದಿಲ್ಲ ತಾತ? ಏನಿಲ್ಲ ಪುಟ್ಟ, ನೀನು ಸೀಕ್ರೆಟ್ ಬಚ್ಚಿಡೋಕೆ ಬರಲ್ಲ ನಮಗೆ ಅಂದಲ್ಲ, ನನಗೂ ಎಲ್ಲ ಬರುತ್ತೆ ಗೊತ್ತಾ. ನಾನು ಈ ಸಾರ್ಥಿ, ಈ ಪಾರು ಎಲ್ಲರೂ ಸೀಕ್ರೆಟ್ನ ಬಚ್ಚಿಟ್ಟಿದ್ದೀವಿ. ಹೌದಾ? ಹಾಗಾದ್ರೆ ಏನ್ ಸೀಕ್ರೆಟ್? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಡಾಕ್ಟರ್ನ ಹಾಗೆ ಹೇಳ್ಕೊಂಡು ಬರಕ್ ಹೇಳಿದಕ್ಕೆ ಅತ್ತೆಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ನಾನು ಅನ್ಕೊಂಡಿದ್ದೆ. ಆ ಡಾಕ್ಟರ್ ಮೇಲೆ ನಾನೇ ಕಂಪ್ಲೇಂಟ್ ಕೊಡ್ತಿದ್ದೆ. ಆದರೆ ನಾನು ಡಾಕ್ಟರ್ನ ಕರೆಸಿಲ್ಲ ಅಂತಿದ್ರೆ ಅವಾಗ ನಿಮ್ಮ ಮೇಲೆ ಇನ್ನಷ್ಟು ಕೋಪ ಬರ್ತಾಯಿತ್ತು. ಅದಕ್ಕೆ ಹಂಗೆ ಮಾಡಿದೆ ಮಿಸ್ಸು. ಅಂದ್ರೆ ಆ ಹಳೆ ಡಾಕ್ಟ್ರು ಬೇಕು ಅಂತಾನೆ ಹಾಗೆ ಮಾಡಿದ್ರು ಅಂತ ನಾನು ಹೇಳಿದ್ನ ನೀವು ನಂಬಿದ್ರಾ? ನಿಮ್ಮ ಮಾತನಾಗ ಸುಳ್ಳಿರೋಕ್ಕಿಲ್ಲ ಅನ್ನೋದು ನಂಗೆ ಗೊತ್ತು ಮಿಸ್ಸು. ಆದರೆ ನಾನು ನಿಮ್ಮ ಪರವಾಗಿ ಮಾತಾಡಿದ್ರೆ ಅವನ್ ಬೇಸರ ಆಗಿರೋದು ಅಲ್ವೇ, ಅದಕ್ಕೆ ನಾನು ಸುಮ್ಕಿದ್ದೆ. ಆದರೆ ನಿಮಗೆ ಬೇಸರ ಆಗೈತೆ, ಕ್ಷಮಿಸ್ಬಿಡಿ ಮಿಸ್ಸು. ಥ್ಯಾಂಕ್ಸ್. ಥ್ಯಾಂಕ್ಸಾ? ಯಾಕೆ ಮಿಸ್ಸು? ಅವ್ವ ಮತ್ತೆ ಹೆಂಡತಿ ಇಬ್ರು ಮನ್ಸ್ಗೂ ನೋವು ಆಗ್ದಂಗೆ ನಿಭಾಯಿಸೋ ಕಲೆ ಕಲಿತಿದ್ದೀರಲ್ಲ, ಅದಕ್ಕೆ. ನೀವೇನು ಬೈತಿದ್ದೀರೋ ಹೊಗಳ್ತಿದ್ದೀರೋ ಗೊತ್ತಾಯ್ತಿಲ್ಲ ಮಿಸ್ಸು. ನಿಮ್ಗೆ ಹಸುವಾಗಿರ್ತೈತೆ, ನಾನು ಹೋಗಿ ಏನಾದರೂ ತಿನ್ನ ತಗೋಬರ್ತೀನಿ. ಹಾಂ, ಈಗಲೇ ಬೇಡ, ನನಗೆ ಬೇಕಂದ್ರೆ ನಾನೇ ಕೇಳ್ತೀನಿ. ದಿಟ್ವಾಗ್ಲೂ ನೀವು ಕೇಳ್ತೀರಾ? ನಿಮ್ಮ ಹತ್ರ ಅಲ್ಲದೆ ಇನ್ಯಾರ ಹತ್ರ ಕೇಳಲಿ? ಹೌದು, ಅವಂತ ಮಾತಾಡಿದ್ರ? ಏನಂದ್ರು? ಮಾತಾಡ್ದೆ. ಇನ್ಮೇಲಿಂದ ಹರಕೆ ಅಂತ ಎಲ್ಲೂ ಹೋಗ್ಬೇಡ ಅಂತ ಹೇಳಿ ಬಂದೆ. ಆದರೆ ಮಾವ ಹಿಂಗಾಯ್ತಲ್ಲ ಅನ್ನೋ ಟೆನ್ಷನ್ ಇದೆ ಅವಂಗೆ. ಬಟ್ ಓಕೆ, ಸಮಾಧಾನ ಮಾಡಿದೆ. ನಾನೂ ಅವ್ರ ತ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ. ನೀವೇ ಅಲ್ವಾ ಅವ್ರನ್ನ ಕರ್ಕೊಂಬಂದಿದ್ದು? ಹೌದು, ಆದರೆ ನೆಮ್ಮದೇ ಕುಂತು ಮಾತಾಡೋಕ್ಕಾಗಲಿಲ್ಲ. ಅವಂಗೆ ಆಕ್ಸಿಡೆಂಟ್ ಆಯ್ತು ಅನ್ನೋ ವಿಷಯ ಅದು ಯಾರು ಹಬ್ಸಿದ್ರು? ನನಗನ್ಸೋ ಪ್ರಕಾರ ಆ ರಾಜಿನೇ ಇರ್ತಾಳೆ. ಅದ್ರ ಬಗ್ಗೆ ನೆನ್ಸ್ಕೊಂಡು ಯಾಕೆ ಬೇಸರ ಮಾಡ್ಕೊತೀರಾ? ಹೋಗ್ಲಿ ಬಿಡಿ. ಇದ್ಯಾಕೆ ಮಿಸ್ ಹಿಂಗೆ ನೋಡ್ತಿದ್ದೀರಾ? ನೀವು
ನೀವಿಷ್ಟೊಂದು ಸಾಧು ಆಗೋದ್ರಾ ಅಂತ. ಎಲ್ಲದಕ್ಕೂ ಕೂಗಾಡಿ ಹೊಡಿ ಬಡಿ ಅಂತ ಇಳಿಯೋರಲ್ವಾ ನೀವು? ಹಂಗೇನಿಲ್ಲ ಮಿಸ್ಸು. ಅಂದ್ರೆ ಈಗ ಹೊಡಿಯೋದು ಬಡಿಯೋದೆಲ್ಲ ಬಿಟ್ಬಿಟ್ಟಿದ್ದೀರಾ? ಹಾ ಹ್ಞೂ ಮಿಸ್ಸು. ಎಲ್ಲಿಗೆ? ಸರಿ ಹೋಗ್ಬನ್ನಿ. ನಿಮ್ಗೂ ತಿನ್ನಕ್ಕೆ ನಾನೇ ಏನಾದ್ರೂ ತಗೊಂಡ್ ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಚ್ಚಿ ಹಠ ಮಾಡಬೇಡ, ಇದು ನಮ್ಮನೆ ಅಲ್ಲ. ಇದು ನಿಮ್ ಅಪ್ಪನ ಮನೆನೇ, ಆದ್ರೆ ನಾವಿರ್ಬೇಕಾಗಿರೋ ಮನೆ ಅಲ್ಲ. ನೀವು ಮನೆ ಬಿಟ್ಟು ಹೋಗೋದಕ್ಕ ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದು? ಸತ್ಯ, ಅದು ಹಾಗಲ್ಲ. ಈಗೇನು ಸಮಸ್ಯೆ? ನಾವು ಈ ಮನೇಲಿರೋದು ಸರಿ ಇಲ್ಲ. ನಮ್ಮಿಂದ ಈ ಮನೆ ಸಂತೋಷ ಹಾಳಾಗೋದು ನನಗಿಷ್ಟ ಇಲ್ಲ ಸತ್ಯ ಅವರೇ. ನಾವಿಲ್ಲಿಂದ ಹೊರಟೋಗ್ತೀವಿ. ಹಾಗಿದ್ರೆ ನಿಮಗೆ ನೀವೇ ಅನ್ಯಾಯ ಮಾಡ್ಕೋತೀರಾ? ನಿಮ್ಮ ಮಗನಿಗೆ ಅನ್ಯಾಯ ಮಾಡ್ತೀರಾ? ಯಾರಿಗೆ ನ್ಯಾಯ ಮಾಡಕ್ಕೆ ಹೋದ್ರೂ ಇನ್ನೊಬ್ರಿಗೆ ಅನ್ಯಾಯ ಆಗೇ ಆಗತ್ತೆ ಸತ್ಯ. ಹಾಗಾಗಿ ಆ ಅನ್ಯಾಯ ನನಗೇ ಆಗಲಿ. ನನಗೆ ನೋವು ದುಃಖ ಅಭ್ಯಾಸ ಇದೆ. ಅಷ್ಟೇ ಅಲ್ಲದೆ ಉರ್ಮಿಳಾ ಅಕ್ಕ ಎಷ್ಟು ಒಳ್ಳೆಯವರು. ಅವ್ರಿಗೆ ಮೋಸ ಮಾಡ್ತಿದ್ದೀನಿ ನಾನು. ಅದು ನನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ಅದಕ್ಕೆ ನಾನು ಹೊರಟೋಗ್ತೀನಿ. ನಿಮ್ಮ ಒಳ್ಳೆತನ ನಿಮಗೆ ಮುಳ್ಳಾಗಬಾರ್ದು. ನೀವು ಇಲ್ಲಿರ್ಬೇಕಾದವರು. ನಚ್ಚಿ ಈ ಮನೆ ಮಗ. ಆದರೆ ಇದು 2ನೇ ಮದುವೆ ಸತ್ಯ ಅವರೇ. ಇದಕ್ಕೆ ಯಾವುದೇ ರೀತಿ ಬೆಲೆ ಇಲ್ಲ. ಸಂಬಂಧಗಳಿಗೆ ಯಾವತ್ತಿದ್ರೂ ಬೆಲೆ ಇದ್ದೇ ಇರುತ್ತೆ ಪದ್ಮ ಅವರೇ. ನೀವು ತಾಳ್ಮೆ ಕಳ್ಕೋಬೇಡಿ. ರಾಯರ್ ಹೇಳಿದಾರಲ್ವಾ, ಇನ್ನೊಂದು ಸ್ವಲ್ಪ ದಿನ ಅವ್ರು ಎಲ್ಲ ಸರಿ ಮಾಡ್ತಾರೆ. ನೀವು ದಯವಿಟ್ಟು ತಾಳ್ಮೆ ಕಳ್ಕೋಬೇಡಿ. ಆದರೆ ಪ್ಲೀಸ್ ಪದ್ಮ ಅವರೇ, ನಾನು ರಾಯರು ಎಂತ ರಿಸ್ಕ್ ತಗೊಂಡು ಈ ಸಾಹಸ ಕೈ ಹಾಕಿದ್ದೀವಿ ಅಂತ ನಿಮಗೆ ಗೊತ್ತಿಲ್ಲ. ನಮ್ಮ ಪ್ರಯತ್ನ ನೀರಲ್ಲಿ ಹೋಮ ಮಾಡ್ದಂಗೆ ಮಾಡಬೇಡಿ. ಪ್ಲೀಸ್ ಸ್ವಲ್ಪ ಟೈಮ್ ಕೊಡಿ. ನಚ್ಚಿ, ನೀನೇನು ಯೋಚನೆ ಮಾಡಬೇಡ. ಎಲ್ಲ ಸರಿ ಹೋಗುತ್ತೆ, ಓಕೆನಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೌತ್ ಏಷ್ಯನ್ ಬಿಸ್ನೆಸ್ ಟೈಮ್ಸ್ ಮ್ಯಾಗಝೀನ್ ಅವರು ಬಂದಿದ್ದಾರೆ ಇಲ್ಲಿ. ನೀನು ನೀನೇ ನಾನು ನಾನೇ ಆಫೀಸಲ್ಲಿ ಆಡ್ತಿದ್ವಲ್ಲ,
ಕಣ್ಣ ಮುಚ್ಚಾಲೆ ಆಟ ಅದೆಲ್ಲ ಇಲ್ಲಿ ಮಾಡೋಕ್ಕಾಗಲ್ಲ. ಆಡೋದಕ್ಕಾಗಲ್ಲ ಅಂದ್ರೆ ಲಿಸನ್, ನನ್ನಿಂದ ಇದೆಲ್ಲ ಕ್ಯಾರಿ ಮಾಡೋದಕ್ಕಾಗಲ್ಲ. ಸೂರ್ಯಪ್ರಕಾಶ್ ದೇಸಾಯಿ ಅವ್ರ ಮೊಮ್ಮಗ ಅಂತ ಹೇಳ್ಕೊಂಡು ಆ ಪಬ್ಲಿಸಿಟಿ ಸ್ಟಂಟ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಬ್ಯಾಗೇಜ್ನೆಲ್ಲ ನನ್ನ ತಲೆ ಮೇಲೆ ಹೊರ್ಕೊಂಡು ನನ್ಗೆ ಇರೋಕ್ಕಾಗಲ್ಲ ಮಗ. ಅದೇನು ಮಾಡಬೇಕು ಅಂತ ಇದೆಯೋ ನೀನೇ ಮ್ಯಾನೇಜ್ ಮಾಡು. ಅರೆ, ಸೂರ್ಯಪ್ರಕಾಶ್ ದೇಸಾಯಿ ಅವರ ಮೊಮ್ಮಗ ಶ್ರೀರಾಮ್ ದೇಸಾಯಿ, ಅದು ನೀನು. ಇನ್ನು ಮುಂದೆ ಇದನ್ನ ಮುಚ್ಚಿಟ್ಟು ಮ್ಯಾನೇಜ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಿನ್ನ ಮಾತು ನೀನೇ ಆಡು. ನನ್ನ ಸ್ಥಾನ ಎಲ್ಲಿದೆಯೋ ನಾನು ಅಲ್ಲೇ ಇರ್ತೀನಿ. ಏನೋ ಮಾತಾಡ್ತಿದ್ಯಾ? ಎಕ್ಸ್ಕ್ಯೂಸ್ ಮೀ ಸರ್. ಸರ್, ರಾಮ್ ಸರ್ ಔಟ್ಫಿಟ್ ಫಾರ್ ದ ಮೀಟಿಂಗ್. ಥ್ಯಾಂಕ್ ಯು. ತಾತ ಕಾಯ್ತಿರ್ತಾರೆ, ಬೇಗ ರೆಡಿ ಆಗ್ಬಾ. ನೋಡ, ನಿನ್ನ ಮನಸ್ಸಲ್ಲಿ ಏನು ನಡೀತಿದೆ ಅಂತ ನಿನಗೆ ಗೊತ್ತಾಗದೇ ಇರ್ಬೋದು, ಆದರೆ ನನಗೆ ಕಾಣ್ತಾ ಇದೆ. ಸೀತೆ ಲಕ್ಷ್ಮಣ ರೇಖೆ ದಾಟಿ ಹೋದ್ಲು ಅಂದ ತಕ್ಷಣನೇ ಶ್ರೀರಾಮ ನಂಬಿಕೆ ಕಳ್ಕೊಂಡು ಕೂತಿರ್ಲಿಲ್ಲ. ತನ್ನ ಶಕ್ತಿ ಮೇಲೆ ನಂಬಿಕೆ ಇಟ್ಟು ಸೀತೆಯನ್ನು ಕಾಪಾಡ್ದ. ಈಗ ನೀನು ನಿನ್ನ ಮೇಲೆ ನಂಬಿಕೆ ಇಡು. ನಾನು ಹೇಳ್ತಿರೋದು ನಿನಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಕೆಳಗಡೆ ಕಾಯ್ತಿರ್ತೀನಿ, ಬೇಗ ರೆಡಿ ಆಗ್ಬಾ. ಚಿಕ್ಕಪ್ಪ, ಚಿಕ್ಕಿ, ಫೋಟೋಸ್ಗೆ ಹೊರಗಡೆ ರೆಡಿ ಮಾಡ್ಕೊಂಡಿದ್ದಾರೆ. ಓ, ಅಲ್ಲಿ ಅಪ್ಪು, ಅಪ್ಪು, ಪ್ಲೀಸ್, ನೋ ಫೋಟೋಸ್ ಪ್ಲೀಸ್. ಸ್ಟಾಪ್ ಇಟ್ ಪ್ಲೀಸ್. ವಿ ಆರ್ ವೆರಿ ಸಾರಿ ಸರ್, ಬಟ್ ವಿ ನೀಡ್ ಯೋರ್ ಪಿಕ್ಚರ್. ದೇಸಾಯಿ ಮನೆ ಬಗ್ಗೆ ಸ್ಟೋರಿ ಮಾಡೋಣ ಅನ್ಕೊಂಡಿದ್ದೀನಿ. ಇಟ್ ವಿಲ್ ಬಿ ಇನ್ಸ್ಪೈರಿಂಗ್ ಟು ಮೆನಿ. ನಿಮ್ಮ ಫೋಟೋಸ್ ಎಲ್ಲೂ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ನೀವು ಆಕ್ಟಿವ್ ಇಲ್ಲ. ನಿಮ್ಮ ಫೋಟೋ ವೈರಲ್ ಮಾಡೋದ್ರಲ್ಲಿ ನಮಗೆ ತುಂಬ ಖುಷಿ ಇದೆ. ಅಪ್ಪು, ಯಾಕೆ ಹೀಗೆ ಮುಜುಗರ ಪಡ್ತಾ ಇದೆಯಾ? ಅವರು ಒಂದು 2-3 ಫೋಟೋ ತಗೋತಾರ ಅಷ್ಟೇ ತಾನೇ? ಇಲ್ಲ, ರಾಮು ಚಿಕ್ಕ ವಯಸ್ಸಿದ್ರು ಹಾಗೇನೆ, ಅವನಿಗೆ ಫೋಟೋಸ್ ಒಂದು ಇಷ್ಟನೇ ಆಗ್ತಿರ್ಲಿಲ್ಲ, ಅಲರ್ಜಿ. ಹಾಂ, ಒಳ್ಳೆ ಗೇಮ್ ಆಡ್ತಿದ್ದಾರೆ. DRS ತಗೊಳಕ್ಕೆ ಅವಾಯ್ಡ್ ಮಾಡ್ತಿದ್ದಾರೆ. ಅಪ್ಪು ಸರ್, ನಮ್ಮ ಜೊತೆ ಒಂದು ಫ್ಯಾಮಿಲಿ ಫೋಟೋಗೆ ನಿಂತ್ಕೋತೀರಾ ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ನೀವಿಬ್ರು ಒಬ್ರ ಕೈ ಒಬ್ರು ಹಿಡ್ಕೊಂಡು ಈ ತೆಂಗಿನಕಾಯಿನ ಹಿಡ್ಕೊಂಡು ಆ ದೇವರಿಗೆ ನಿಮ್ಮ ಆಸೆಗಳನ್ನ ಹೇಳ್ಕೊಂಡು ಈ ತೆಂಗಿನಕಾಯನ್ನ ಹೊಡಿಬೇಕು. ಈಗ ಒಬ್ರ ಕೈನ ಇನ್ನೊಬ್ರು ಹಿಡ್ಕೊಳ್ಳಮ್ಮ. ಮನುಷ್ಯ, ಏನಾಯ್ತು ಮನುಷ್ಯ? ಏನಿಲ್ಲ. ಕೈ ಕೊಡು. ನನ್ನ ಜೊತೆ ಜೀವನ ಪೂರ್ತಿ ಕಳಿತೀನಿ ಅಂತ ಒಪ್ಕೊಂಡಿರೋಳು ಇವಾಗ ಕೈ ಕೂಡ ಕೊಡಲ್ಲ ಅಂದ್ರೆ ಹೇಗೆ? ನಿನಗೆ ನನ್ನ ಮದುವೆ ಆಗಕ್ಕೆ ಇಷ್ಟ ಇದೆ ತಾನೇ? ಹೇಳು ಮನುಷ್ಯ, ನನ್ನ ಮದುವೆ ಮಾಡ್ಕೊಳ್ಳೋಕೆ ನಿಂಗೆ ಇಷ್ಟ ಇದೆಯಲ್ವಾ? ಏನ್ ನೀರಜ್, ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟು ದೊಡ್ಡ ಪ್ರಶ್ನೆ ಕೇಳ್ಬೇಕಾ?
ಅಲ್ಲ ಮನುಷ್ಯ ಮನ್ಸಲ್ಲಿ ಏನಿದೆ ಅಂತಾನೆ ಅರ್ಥ ಆಗ್ತಿಲ್ಲ ಭಾಗ್ಯ ನನಗೆ. ಇದು ನಿಮಗೆಲ್ಲ ಚಿಕ್ಕ ವಿಷಯ ಅಂತ ಅನಿಸ್ಬೋದು, ಆದರೆ ನನಗೆ ತುಂಬಾ ದೊಡ್ಡ ವಿಷಯ ಇದು. ನೋಡಿ ನೀರಜ್, ಹೆಣ್ಮಕ್ಳು ಗಂಡ್ ಮಕ್ಳ ತರ ಹೇಳಿದ ಕೂಡ್ಲೆ ಮಾಡಲ್ಲ. ಹೆಣ್ಮಕ್ಳು ತುಂಬಾ ವಿಷಯಕ್ಕೆ ಎಲ್ಲ ರೀತಿಲೂ ಯೋಚನೆ ಮಾಡ್ತಾರೆ. ಹುಡುಗಿರ್ಗೆ ಆಗಾಗ ನಾಚಿಕೆ ಕೂಡ ಆಗತ್ತೆ. ಅದನ್ನ ನೀವ್ ಗಂಡ್ ಮಕ್ಳೇ ಅರ್ಥ ಮಾಡ್ಕೋಬೇಕು, ಅವ್ರ ಜೊತೆ ಸರಿಯಾಗಿ ನಡ್ಕೋಬೇಕು. ಇಷ್ಟು ಚಿಕ್ಕ ವಿಷಯನ್ ಕೂಡ ನಿಮ್ಗೆ ಹೇಳ್ಬೇಕಾ? ಮನೀಷಾ ನಾಚಿಕೆಯಿಂದ ಕೈ ಹಿಂದೆ ತಗೊಂಡ್ಲು, ಆದ್ರೆ ಸ್ನೇಹದಿಂದ ಹಿಡ್ಕೋಬೇಕಾದವ್ರು ನೀವು, ಸಲ್ಗೆ ತೋರ್ಸ್ಬೇಕಾಗಿರೋರು ಕೂಡ ನೀವೇ, ಸರಿನಾ? ನಡೀರಿ. ಬನ್ನಿ. ಓಡಿರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಡ್ಯಾಡ್, ನನಗೆ ಅಭಿನ ಬಿಟ್ಟು ಇರೋದಕ್ಕೆ ಆಗೋದಿಲ್ಲ ಡ್ಯಾಡ್. ಅವತ್ತಿಂದ ಇದನ್ನೇ ಹೇಳ್ತಿದ್ಯಲ್ಲ, ನಿನ್ ಲೈಫ್ ಜೊತೆ ಆಟ ಆಡ್ದವನು ಅವನೇ ಬೇಕು ಅಂತೀಯ. ಅಲ್ಲ ರೀ, ಅವಳು ನಾ ಹೇಳಿ ಕೇಳಿಸಿಲ್ವಾ? ಕರ್ಕೊಂಬಾ ಅಂದೆ. ಯಾವುದೇ ಕಾರಣಕ್ಕೆ ನನ್ನ ಶತ್ರು ಮನೆಗೆ ನಿನ್ನ ಮದುವೆ ಮಾಡ್ಕೊಡಕ್ಕೆ ಚಾನ್ಸೇ ಇಲ್ಲ. ಡ್ಯಾಡ್ ಪ್ಲೀಸ್ ಡ್ಯಾಡ್. ಸುಮ್ಮನೆ ಹಠ ಮಾಡ್ತಾ ಕೂತ್ಕೋಬೇಡ, ಇಂಥ ಸಂಬಂಧ ಮತ್ತೆ ಸಿಗಲ್ಲ. ಕರ್ಕೊಂಬಾ ಬೇಗ. ಅಭಿ, ಏನು ಯೋಚನೆ ಮಾಡ್ತಿದ್ಯಾ? ಇನ್ನೇನು ಯೋಚನೆ ಮಾಡಲಿ ಚಿಕ್ಕಮ್ಮ, ಪಪ್ಪ ಹೇಳಿದ ಮಾತೆ ನೆನಪಾಗ್ತಿದೆ. ನಾನು ಹೋಗಿ ಮಾತಾಡಿದ್ರೆ ಅವ್ರು ಕನ್ವಿನ್ಸ್ ಆಗಿ ದೀಪಿಕಾ ಜೊತೆಗೆ ಮದುವೆ ಮಾಡಿಸ್ತಿದ್ರಂತೆ. ಆದ್ರೆ ಇವ್ರು ಹೋಗಿ ಅಭಿ, ತುಳಸಿ ಅವರು ತಾನೇನೋ ಮಾಡ್ತೀನಿ ಅಂತ ಹೋಗ್ತಾರೆ. ಪಾಪ ಏನ್ ಮಾಡೋದು, ಅನ್ಕೊಂಡಿದ್ದು ಆಗಲ್ಲ. ಅಷ್ಟೊಂದು ಅನುಕೂಲ ಇರುವಂತ ಮನೆಯಿಂದ ಬಂದವರಲ್ವಲ್ಲ. ತಾನು ಈ ಮನೆಯಲ್ಲಿ ಒಂದು ಸ್ಥಾನ ಕಂಡ್ಕೊಳ್ಬೇಕು ಅಂತ ಆಸೆ ಇರುತ್ತೆ, ಅದು ಸಹಜ ಅಲ್ವಾ? ಹೀಗೆಲ್ಲ ಮಾಡಿ ನಿನ್ ಮುಂದೆ ತನ್ನನ್ನ ಪ್ರೂವ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅದ್ರಲ್ಲಿ ತಪ್ಪೇನಿಲ್ವಲ್ಲ. ಸುಮ್ಮನಿರಿ ಚಿಕ್ಕಮ್ಮ, ನೀವು ಯಾವಾಗಲೂ ಎಲ್ರೂ ಒಳ್ಳೆಯವರು ಅಂತಾನೆ ನೋಡ್ತೀರಾ. ಅದು ಹಾಗಲ್ಲ ಅಭಿ. ನಿಮ್ಮಪ್ಪಂದು ಒಳ್ಳೆ ಮನಸ್ಸು. ಅವತ್ತು ಮನೆಯಿಂದ ಯಾರಿಗೋ ಸಹಾಯ ಮಾಡಬೇಕು ಅಂತ ದುಡ್ಡು ತಗೊಂಡು ಹೊರಟ್ರು. ಅದನ್ನ ನೀ ನೋಡ್ದೆ, ತಡೆದೆ. ತುಳಸಿ ಅವ್ರಿಗೆ ಏನೇನೋ ಮಾತಾಡ್ದೆ. ನೀನೇನೋ ಮನೆ ಬಿಟ್ಟು ಹೋಗ್ತೀನಿ ಅಂದೆ. ಅದಕ್ಕೆ ನಿನ್ನನ್ನು ತಡೆಯೋದಕ್ಕೆ ಬೇರೆ ದಾರಿ ಇಲ್ಲದೆ ನಿನಗೆ ಮದುವೆ ಮಾಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಆದರೆ ಈಗ ನೀನು ಪಾಪ ದೀಪಿಕಾನ ಮರೆಯೋದಕ್ಕೆ ಪ್ರಯತ್ನ ಪಡ್ತಿದ್ದೀಯೋ ಏನು? ಮತ್ತೆ ನಿನ್ನ ಗಾಯಕ್ಕೆ ಉಪ್ಪು ಸುರಿದಾಗ್ತಿದೆ ಅಲ್ವಾ? ಚಿಕ್ಕಮ್ಮ, ನಂಗೆ ಈಗ ಗೊತ್ತಾಗ್ತಿದೆ, ಈ ಅಮ್ಮ ನಾನು ಒಳ್ಳೇದಕ್ಕೆ ದೀಪಿಕಾ ಜೊತೆಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿರೋದಲ್ಲ. ಅವ್ರ ಪ್ಲಾನ್ ಬೇರೆನೇ ಇದೆ. ಮತ್ತೆ ದೀಪಿಕಾ ಬಗ್ಗೆ ಕನ್ಸ್ ಕಟ್ಟೋ ಹಾಗೆ ಮಾಡಿ ಆ ಕಡೆ ಪರ್ಮನೆಂಟ್ ಆಗಿ ಮದುವೆ ಮುರಿಯೋದು. ಅದರಿಂದ ನಾನು ಮೆಂಟಲ್ ಆಗಿ ಲೈಫ್ ಹಾಳು ಮಾಡ್ಕೊಳ್ಳೋದು. ಅವ್ರಿಗೆ ಇದೇ ಬೇಕಾಗಿರೋದು ಅನ್ಸುತ್ತೆ. ಪರವಾಗಿಲ್ಲ, ತಲುಪಬೇಕಾದ ಮೆಸೇಜು ತಲುಪಿದೆ. ಬ್ರೋ, ಏನೇನೋ ಮಾತಾಡ್ಬೇಡ. ಲೈಫ್ ಹಾಳು ಮಾಡ್ಕೊಳ್ಳೋದ್ರ ಬಗ್ಗೆ ಏನಕ್ಕೆ ಹೇಳ್ತೀಯಾ? ದೀಪಿಕಾ ಇಲ್ಲ ಅಂದ್ರೆ ಇನ್ನೊಬ್ಳು. ಏಯ್ ಸುಮ್ನಿರೆ, ನಿನಗಿದೆಲ್ಲ ಅರ್ಥ ಆಗಲ್ಲ. ಯಾರನ್ನಾದ್ರೂ ಲವ್ ಮಾಡಿದ್ರೆ ಗೊತ್ತಾಗಿರೋದು ಆ ಫೀಲಿಂಗ್ ಹೇಗಿರುತ್ತೆ ಅಂತ. ಅಭಿ, ಅವ್ರ ಉದ್ದೇಶ ಅಷ್ಟೊಂದು ಕೆಟ್ಟಾಗಿರಲ್ಲ ಕಣ.
ಮುಂದೊಂದಿನ ದೀಪಿಕಾ ಜೊತೆ ನಿನ್ನ ಮದುವೆ ಮಾಡಿಸಿದ್ರು ಆಶ್ಚರ್ಯ ಏನೂ ಇಲ್ಲ. ಚೆನ್ನಾಗಿ ಹೇಳಿದ್ರಿ. ನನಗಂತೂ ಆ ಭರವಸೆ ಇಲ್ಲ. ಅವ್ರು ನನ್ನನ್ನು ಟಾರ್ಗೆಟ್ ಮಾಡ್ಕೊಂಡೇನೆ ಮದುವೆ ವಿಚಾರನ ಸೀರಿಯಸ್ ಆಗಿ ತಗೊಂಡ್ರದು. ಈಗ ನಾ ಏನಾದರೂ ಮಾಡಲೇಬೇಕು, ಸೀರಿಯಸ್ ಆಗಿ ಡಿಸಿಷನ್ ತಗೊಳ್ಳೇಬೇಕು. ಈಗ ನನ್ನ ಹತ್ರ ಇರೋದು ಎರಡೇ ದಾರಿ. ಒಂದು ಅವ್ರಿ ಮನೆ ಬಿಟ್ಟು ಹೋಗ್ಬೇಕು, ಇಲ್ಲ ನಾನೀ ಮನೆ ಬಿಟ್ಟು ಹೋಗ್ಬೇಕು. ಎರಡಲ್ಲ, ಯಾವುದೇ ಆದರೂ ನಂಗೆ ಲಾಭನೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.